ಇವ್ರಿಗೆ ಬೈದಿದ್ದಕ್ಕೆ ಮಾತ್ರ ಕೇಳ್ತಾ ಇದ್ದಾರೆ. ಅದೇ ಪ್ರಪಂಚದಲ್ಲಿ ಅನೇಕ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆಯಲ್ಲ, ಅದಕ್ಕೆ ಹೋರಾಟ ಇವರು ಮೈಯಮ್ಮ ಮಾಡಲಿಲ್ಲ. ಒಳಗೆ ಏನೇ ಅಸೆಂಬ್ಲಿಲಿ ಕಿತ್ತಾಡಿದ್ರು ಅದು ಆಚೆ ಬರಬಾರ್ದು. ಆಚೆ ಬಂದು ಹೇಳ್ಕೊಂಡಿದ್ದಾಳೆ ಅಂತಂದರೆ ಈ ಅಮ್ಮ, ಆದರೆ ಯಾವತ್ತೂ ಈ ಥರ ಒಂದು ಘಟನೆ ನಡೆದಿಲ್ಲ. ಇವತ್ತು ಅದು ನಡೆದೋಯ್ತು. ಅದು ಒಂದು ಹೆಣ್ಣಿಂದ ನಡೆದಿದೆ ಅಂದರೆ ಬೇಜಾರಾಗ್ತಾ ಇದೆ. ಟಿ ಟಿ ರವಿಯವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿ. ಯಾಕೆಂದರೆ ಅಲ್ಲಿ ಯಾವುದೇ ರೆಕಾರ್ಡ್ಸ್ ಆಗಲಿ, ಯಾವುದೇ ಒಂದು ಪ್ರೂವ್ ಇಲ್ಲ. ಅದನ್ನು ಸ್ಪೀಕರ್ ಹತ್ರ ಕಂಪ್ಲೇಂಟ್ ಮಾಡಿ ಸ್ಪೀಕರ್ ಅವ್ರು ಏನು ಹೇಳ್ತಾರೆ ಅದನ್ನು ತಗೋಬೇಕಾಗಿತ್ತು. ಸರ್, ಬೆಳಗಾವಿಯಲ್ಲಿ ನಡೆದಂಥ ಘಟನೆ, ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಅವರ ಒಂದು ಕೇಸ್ ಇವಾಗ CIDಗೆ ಒಪ್ಪಿಸಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್ ಅವರ ಹೇಳಬೇಕು ಅಂತಂದರೆ ಸಿ ಟಿ ರವಿಯವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿ. ಯಾಕೆಂದರೆ ಅಲ್ಲಿ ಯಾವುದೇ ರೆಕಾರ್ಡ್ಸ್ ಆಗಲಿ, ಯಾವುದೇ ಒಂದು ಪ್ರೂವ್ ಇಲ್ಲ. ಯಾಕೆಂದರೆ ಅಸೆಂಬ್ಲಿಯಲ್ಲಿ ಎಲ್ಲರೂ ಇರ್ತಾರೆ, ಅಲ್ಲಿ CC ಕ್ಯಾಮ್ರಾಗಳಿದೆ, ಪ್ರತಿಯೊಂದು ಇದೆ. ಆದರೆ ಅಲ್ಲಿ ಯಾವುದೇ ರೀತಿಯ ಒಂದು ಎವಿಡೆನ್ಸ್ ಇಲ್ಲ. ಇದು ಆ ಮೇಡಮ್ ಅವ್ರು ಹೇಳ್ತಾ ಇರೋದು ಸುಳ್ಳು. ಆದರೂ ಅವ್ರು ಏನು ಅನಿಸ್ತಾ ಇದ್ದಾರೆ, ನಾನು ಒಬ್ಬ ಲೇಡಿ, ನಾನು ಏನು ಕಂಪ್ಲೇಂಟ್ ಮಾಡೋದು ನಡೆಯುತ್ತೆ, ನನಗೆ ಬ್ಯಾಕ್ ಸಪೋರ್ಟ್ ಇದೆ. ಬ್ಯಾಕ್ ಸಪೋರ್ಟು ಇವೆಲ್ಲ ಸಾಮಾನ್ಯ ಲೇಡಿಗಿರಬೇಕು. ಅದು ಬಿಟ್ಬಿಟ್ಟು ಇವರು ಒಬ್ಬ ಮಂತ್ರಿಯಾಗಿ ಎಲ್ಲ ಆಗಿ ಇವ್ರಿಗೆ ಆ ಥರ ಆಗ್ತದೆ ಅಂತ ಅವರು ಕಂಪ್ಲೇಂಟ್ ಮಾಡಿದ್ರೆ ಅದು ಯಾರೂ ತಗೊಳ್ಳಲ್ಲ. ಯಾಕೆಂದರೆ ರಾಜಕೀಯದ ಮೂಲದಿಂದ ಬಂದಿರೋದ್ರಿಂದ ಅದು ಯಾರೂ ಮೇಡಮ್ ಅವ್ರಿಗೆ ಆದ್ಯತೆ ಕೊಡಲ್ಲ. ಮಾಮೂಲಿ ಸಾಮಾನ್ಯ ಹೆಣ್ಮಕ್ಳನ್ನ ಏನೋ ಬೈದರು ಮಾಡಿದ್ರು ಅಂದರೆ ಇವ್ರಿಗೆ ಬೈದಿದ್ದಕ್ಕೆ ಮಾತ್ರ ಕೇಳ್ತಾ ಇದ್ದಾರೆ. ಅದೇ ಪ್ರಪಂಚದಲ್ಲಿ ಅನೇಕ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆಯಲ್ಲ, ಅದಕ್ಕೆ ಹೋರಾಟ ಇವರು ಮೈಯಮ್ಮ ಮಾಡಲಿಲ್ಲ. ಅದೇ ಉದಾಹರಣೆಗೆ ಶೋಭಾ ತಗೊಳ್ಳಿ, ಅವ್ರು ಏನಕ್ಕೆ ಆದರೂ ಎಂಟ್ರಿಯಾಗಿ ಹೋರಾಟ ಮಾಡ್ತಾರೆ. ಯಾಕೆಂದರೆ ಅವ್ರು ಶುದ್ಧವಾಗಿದ್ದಾರೆ. ಅದರಿಂದ ಅವ್ರ ಪರ್ಸ್ನಲ್ ವಿಷಯ ನಮಗೆ ಬೇಡ. ಪರ್ಸ್ನಲ್ ಎಲ್ಲರೂ ತಪ್ಪು ಮಾಡ್ತಾರೆ, ಏನೋ ನಡೀತದೆ ಅವ್ರದ್ದು. ಆದರೆ ಇಂಡಿವಿಜುವಲಾಗಿ ನಾವು ಸಮಾಜ ಸೇವೆಯಲ್ಲಿ ಅಂತ ಬಂದಾಗ ಅದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಅಮ್ಮ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಒಂದು ಎವಿಡೆನ್ಸ್ ಇಲ್ಲದೇ ಒಬ್ಬ ಗಂಡಸ ಮೇಲೆ ಅಪರಾಧ ಮಾಡಬಾರ್ದು. ಆತನೂ ಒಬ್ಬ MLA ಅಲ್ವಾ, ಹಂಗಾಗಿ ಅದು ಕಾನ್ಸ್ಟಿಟ್ಯೂಷನ್ಗೆ ಬರುತ್ತೆ. ಇದಕ್ಕೆ ಮೂಲ ಕಾರಣ ಸ್ಪೀಕರ್ ಇರ್ತಾರೆ. ಸ್ಪೀಕರ್ ಅವರು ಆನ್ಸರ್ ಕೊಡಬೇಕು. ಅದನ್ನು ಹೊರಗಡೆ ಪೊಲೀಸ್ ಕಂಪ್ಲೇಂಟ್ಗಾಗಲಿ ಮತ್ತೊಂದಕ್ಕಾಗಲಿ ಹೋಗಬಾರ್ದು. ಅದನ್ನು ಸ್ಪೀಕರ್ ಹತ್ರ ಕಂಪ್ಲೇಂಟ್ ಮಾಡಿ ಸ್ಪೀಕರ್ ಅವ್ರು ಏನು ಹೇಳ್ತಾರೆ ಅದನ್ನು ತಗೋಬೇಕಾಗಿತ್ತು. ಯಾಕೆಂದರೆ ಇದು ಅಸೆಂಬ್ಲಿ ಒಳಗೆ ನಡೆದಿದೆ, ಜೊತೆಗೆ ಕಾರಿಡಾರಲ್ಲಿ ನಡೆದಿದೆ. ಆ ಕಾರಿಡಾರು ಎಲ್ಲ ಸೇರಿದ್ರು ಸ್ಪೀಕರ್ಗೆ ಬರುತ್ತೆ. ಹಂಗಾಗಿ ಅವ್ರು ಏನೇ ಮಾತಾಡಿದ್ರು ಅಲ್ಲಿ ತಪ್ಪಾಗಿ ಕಾಣಲ್ಲ. ಯಾಕೆಂದರೆ ಅದಕ್ಕೆ ಒಂದು ಗೌಪ್ಯತೆ ಇದೆ. ಅಲ್ಲಿ ಒಳಗೆ ಏನೇ ಅಸೆಂಬ್ಲಿಲಿ ಕಿತ್ತಾಡಿದ್ರು ಅದು ಆಚೆ ಬರಬಾರ್ದು. ಆಚೆ ಬಂದು ಹೇಳ್ಕೊಂಡಿದ್ದಾಳೆ ಅಂತಂದರೆ ಈ ಅಮ್ಮಂದು ಏನೋ ಲೂಪ್ ಇದೆ. ಅವ್ರ ಮೇಲೆ ಏನೋ ಟಾರ್ಗೆಟ್ ಮಾಡಿ ಅವ್ರನ್ನ ಏನೋ ಇದು ಮಾಡಬೇಕು ಅಂತ. ಒಂದು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಒಬ್ಬ MLA ಆದವರು ಸ್ಪೀಕರಿಗೆ ಕೊಟ್ಟರೆ ಸ್ಪೀಕರ್ ಆ್ಯಕ್ಷನ್ ತೊಗೊಳ್ಳೋ ಅವ್ರಿಗೆ ನೇರವಾಗಿ ಕಾನೂನಿಗೆ ಹಾಕ್ತಾರೆ. ಪೊಲೀಸ್ ಇಲ್ಲಿಗೆ ಎಂಟ್ರಿ ಇಲ್ಲ. ಯಾಕೆಂದರೆ ಇಷ್ಟು ದಿನ ಅಸೆಂಬ್ಲಿ ನಡೆಸಿದ್ದಾರೆ, ಅನೇಕ ರಾಜ್ಯ ಆಳಿದ್ದಾರೆ, ಮಾಡಿದ್ದಾರೆ, ಎಲ್ಲ ಆಗಿದೆ. ಆದರೆ ಯಾವತ್ತೂ ಈ ಥರ ಒಂದು ಘಟನೆ ನಡೆದಿಲ್ಲ. ಇವತ್ತು ಅದು ನಡೆದೋಯ್ತು. ಅದು ಒಂದು ಹೆಣ್ಣಿಂದ ನಡೆದಿದೆ ಅಂದರೆ ಬೇಜಾರಾಗ್ತಾಯಿದೆ. ಓಕೆ, ಇರಲಿ, ಅದು ಒಂದು ಏನು ಆಗಬೇಕಿತ್ತು ಅದು ಆಗುತ್ತೆ. ಆದರೆ ಸಿ ಟಿ ರವಿಗೆ ಹೊಡೆದು ಬಡ್ದು ಊರೆಲ್ಲ ಸುತ್ತಾಡಿಸಿ ಎತ್ಕೊಂಡೋಗಿ ಯಾವುದೇ ಒಂದು FIR ಆದಮೇಲೆ ಅವನ್ನ ಲಾಕುಪಲ್ಲಿ ಹಾಕಬೇಕು. ಆ ಲಾಕುಪಲ್ಲಿ ಹಾಕಿದಾಗ ಜನ ನ್ಯಾಯ ಕೇಳೋಕ್ಕೆ ಬರ್ತಾರೆ. ಹಂಗೆ ಅಂದ್ಬಿಟ್ಟು ನೀವು ಊರೆಲ್ಲ ಸುತ್ತಿಸೋ ಅವಶ್ಯಕತೆ ಇಲ್ಲ. ಅಂದರೆ ಬೇರೆ ಏನೋ ಪ್ಲ್ಯಾನ್ ಮಾಡಿದ್ದೀರಾ, ಅವ್ರನ್ನ ಮರ್ಡರ್ ಮಾಡೋಕ್ಕೋ ಮತ್ತೊಂದು ಮಾಡೋಕ್ಕೋ ಎಲ್ಲದಕ್ಕೂ ಬಾಯಿ ಹಾಕ್ತಾರಲ್ಲ ರವಿ ಅವರು ಅಂದ್ಬಿಟ್ಟು ಅವ್ರನ್ನ ಒಂದು ಯಾವುದೋ ರೀತಿಯಲ್ಲಿ ಅವನು ಮುಗಿಸುವ ಒಂದು ಸಂಚನ್ನು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಅಂದ್ರೆ ಇದು ಈ ವಿಚಾರನ ಸಿ ಟಿ ರವಿ ಅವರು ಕೂಡ ಹೇಳಿದ್ರು, ಅಂದ್ರೆ ಫೇಕ್ ಎನ್ಕೌಂಟರ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ. ಸೊ ಅವತ್ತೇ ಹೇಳಿದ್ರಲ್ಲ ಮೇಡಮ್ ಅವರೇ, ಇವಾಗ ನಾವು ಲೈವಲ್ಲಿ ಇದ್ದೀವಿ. ಲೈವಲ್ಲಿ ಇದ್ದಾಗ ಅವ್ರು ಏನು ಆಗ್ತಾ ಇದೆ ಅಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲಿಂದನೇ ಅವ್ರು ಸ್ಪೀಚ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆಗ ಅದು ನಾವು, ಯಾಕೆಂದರೆ ಒಬ್ಬ ತೊಂದರೆಯಲ್ಲಿ ಇದ್ದವನು ಹೇಳಿದಾಗ ನಾವು ನಂಬಬೇಕಾಗತ್ತೆ. ಅದೇ ಹೆಬ್ಬಾಳ್ಕರ್ ಆಯಮ್ಮನಿಗೆ ಯಾಕೆ ಏನು ಹೇಳೋಕೆ, ಆಯಮ್ಮಂದು ಒಳಗಡೆ ಹೇಳಲಿಲ್ಲ, ಈಚೆ ಬಂದು ಪೊಲೀಸರು ಕಂಪ್ಲೇಂಟ್ ಕೊಡೋದು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ. ಅವರೇನೇ ಅಪರಾಧಿ ಆ್ಯಕ್ಚುಲಿ. ನ್ಯಾಯಾಲಯ ಇದ್ರ ಪ್ರಕಾರ ನಾವು ಕಂಪ್ಲೇಂಟ್ ಆಚೆ ಕೊಡೋಂಗಿಲ್ಲ. ಅಲ್ಲಿ ನೋಡ್ಕೊಳ್ಳೋಂಥ ಒಬ್ಬ ಸೆಕ್ಯೂರಿಟಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಜೊತೆಗೆ ಮೇಯ್ನ್ ಸ್ಪೀಕರ್ ಇದ್ದಾರೆ. ನಿಮ್ದು ಏನೇ ಕಷ್ಟ ಇದ್ದರೂ ಅವ್ರದ್ದೇ ಸ್ಪೀಕರ್, ಅವರು ಕಾಂಗ್ರೆಸ್ನವ್ರದ್ದೇ ಸ್ಪೀಕರು. ಜೊತೆಗೆ ಅಲ್ಲಿಯವ್ರಿಗೆ ನೀವು ವರದಿ ಮಾಡಬೇಕಾಯ್ತು, ನೋಡಿ ಈ ಥರ ನಡ್ಕೊಂಡಿದ್ದಾರೆ ಅಂತ. ಆಮೇಲೆ ಬೇಕಾದ್ರೆ ಅಸೆಂಬ್ಲಿ ಬಿಟ್ಟ ಮೇಲೆ ನೀವು ಅವ್ರಿಗೆ ವರದಿ ಮಾಡಿ ನೆಕ್ಸ್ಟ್ ಇದರಲ್ಲಿ ಮಾತಾಡ್ಬೋದಿತ್ತು.
ಆದರೆ ಇವ್ರು ಹಂಗೆ ಮಾಡಲಿಲ್ಲ. ಬೀಟ್ ಪ್ಲಸ್ ಕರ್ನಾಟಕ.